ಇಷ್ಟೇ ಅಲ್ಲದೆ ರಸಪ್ರಶ್ನೆ ವಿಭಾಗ ಅದು ಒಂದು ರೀತಿಯಲ್ಲಿ ಮನೀಶರು ಬಹಳ ಚೆನ್ನಾಗಿ ಅದನ್ನು ನಡೆಸಿಕೊಡ್ತಾರೆ. ಅವರ ಇಡೀ ತಂಡ ಬೇರೆ ಬೇರೆ ನೆಲೆಗಳಲ್ಲಿ ಇದನ್ನು ಮಕ್ಕಳಲ್ಲಿರುವಂತಹ ಜ್ಞಾನದ ಚಿಂತನೆಯನ್ನು ಸಾರ್ವಜನಿಕವಾಗಿ ಅಭಿವ್ಯಕ್ತ ಮಾಡಲಿಕ್ಕೆ ಒಂದು ಅವಕಾಶ. ಬಂಧುಗಳೇ, ಈ ರಸಪ್ರಶ್ನೆ ವಿಭಾಗ ಇದು ಇಷ್ಟೇ ಅಲ್ಲದೆ ಈ ಬಾರಿ ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಹೋದಲ್ಲಿ ಹೀಗೆ ನಮ್ಮ ಕೃಷ್ಣವೇಷ ಸ್ಪರ್ಧೆಯ ಪ್ರಭಾವ ಆಮೇಲೆ ಹೇಳುವುದಕ್ಕಿಂತ ಇದು ಪ್ರಭಾವವಂತಗೊಳಿಸಿದೆ. ಇವತ್ತು ಎಲ್ಲ ಕಡೆಗಳಲ್ಲಿ ಬಹಳ ದೊಡ್ಡ ಊರಿನ ಉತ್ಸವದ ರೀತಿಯಲ್ಲಿ ನಡೀತದೆ. ನಿನ್ನೆ ನಾನು ತೊಕ್ಕೋಟಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ನೋಡಿದೆ, ಬಹಳ ಚೆನ್ನಾಗಿ ಅಲ್ಲಿ ಮಾಡಿದ್ದಾರೆ. ನಿನ್ನೆ ಕಾಸರಗೋಡಿನಲ್ಲಿ ನಮ್ಮದೇ ಪ್ರತಿಷ್ಠಾನದ ಹೆಸರಿನಲ್ಲಿ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಎಲ್ಲ ಕಡೆಗಳಲ್ಲಿ ಈಗಾಗಲೇ ಮುಂಬೈಯಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸಿಯಾಗಿದೆ. ಬೆಂಗಳೂರಲ್ಲೂ ನಮ್ಮದೇ ಹೆಸರಿನಲ್ಲಿ 2-3 ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಲ್ಲಿ ಒಂದು ಮನೆಯಲ್ಲಿ ಒಂದು ಮಗು ಕೃಷ್ಣನ ವೇಷ ಹಾಕಲಿಕ್ಕೆ ಆ ಮನೆಯಲ್ಲಿ ಆದಂತಹ ಪ್ರಕ್ರಿಯೆ ಓರ್ವ ಸರ್ಕಾರಿ ಹಿರಿಯ ಅಧಿಕಾರಿಗಳು ನನ್ನನ್ನು ಅವರ ಮನೆ ಕರೆದುಕೊಂಡು ಹೋಗುವಾಗ ಮಗುವಿಗೆ ಕೃಷ್ಣ ವೇಷ ಹಾಕಲಿಕ್ಕೋಸ್ಕರ ತಾಯಿ ಒಂದು ಏನೋ ವೇಷ ಧರಿಸಬೇಕಾಯ್ತು. ಅಲ್ಲಿ ಯಶೋಧ ಕೃಷ್ಣನಾಗಿ ಪರಿವರ್ತಿತವಾಯಿತು. ಕೇಳಿಲ್ಲ ಆ ಮಗು ಎಷ್ಟು ಶಕ್ತಿಶಾಲಿಯಾಗಿರ್ತದೆ ನೋಡಿ. ತಂದೆಯೇ ವೇಷ ಹಾಕಬೇಕಾಯ್ತು. ಕೃಷ್ಣ ವೇಷ ಸ್ಪರ್ಧೆಗೆ ಸುಲಭ ಇದು. ಒಂದು ಮುಂಡಾಸಿ ಕಟ್ಟಿದ ಕೂಡಲೇ ಕೈಯಲ್ಲಿ ಕೋಲಿ ಹಿಡ್ಕೊಂಡು ಗೋಪಾಲಕನಾಗ್ತಾನೆ.